ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ತಿದ್ದೀರಲ್ಲ ಆ ವಿಡಿಯೋನ ಈ ಟ್ಯಾಬ್ನಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದಂದರೆ ಗೂಗಲ್ನಲ್ಲಿ ಹೋಗಿ ಕ್ಯಾಪ್ಕಟ್ APK ಡೌನ್ಲೋಡ್ ಅಂತ ಸರ್ಚ್ ಮಾಡಿದರೆ ಫಸ್ಟ್ ಬರುತ್ತಲ್ಲ ವೆಬ್ಸೈಟು, ಅದನ್ನು ಕ್ಲಿಕ್ ಮಾಡಿ. ವೆಯ್ಟ್ ಮಾಡಿ ಗೈಸ್, ಡೌನ್ಲೋಡ್ ಆಗುತ್ತೆ. ಆನಂತರ ಇನ್ಸ್ಟಾಲ್ ಮಾಡಿ. ನನ್ನ ಹತ್ರ ಆಲ್ರೆಡಿ ಇದೆ, ಹಾಗಾಗಿ ನಾನು ಅಪ್ಡೇಟ್ ಕೇಳ್ತೀನಿ. ಆ್ಯಪ್ ಇನ್ಸ್ಟಾಲ್ ಆಗಿದೆ. ನಂತರ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ VPN ಅಂತ ಸರ್ಚ್ ಮಾಡಿ ಬರುವಂಥ ಯಾವುದೇ ಒಂದು VPN ಡೌನ್ಲೋಡ್ ಮಾಡಿ, ಯಾವುದಾದ್ರೂ ಒಂದು. VPN ಡೌನ್ಲೋಡ್ ಆಗಿದೆ, ಓಪನ್ ಮಾಡಿ. ಅಗ್ರಿ ಕಂಟಿನ್ಯೂ, ಕನೆಕ್ಟ್ ಮಾಡಿ. VPN ಕನೆಕ್ಟ್ ಆಗಿರೋದು ಮೇಲ್ಗಡೆ ನೋಟಿಫಿಕೇಶನ್ ಸಿಂಬಲ್ ಬರುತ್ತೆ. ನಂತರ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿ. ಫಸ್ಟ್ ಬರೋ ಆಪ್ಷನ್ ಕ್ಲಿಕ್ ಮಾಡಿ. ಅದರಲ್ಲಿ ಇನ್ ಅಂತ ಇರುತ್ತೆ, ಅದ್ರಲ್ಲಿ ನೋಡಿ ತುಂಬ ಟೆಂಪ್ಲೇಟ್ಸ್ಗಳು ಕಾಣಿಸುತ್ತೆ. ಆ ಟೆಂಪ್ಲೇಟ್ಸ್ನ ಕ್ಲಿಕ್ ಮಾಡ್ತಾ ಹೋಗಿ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಔಟ್ಪುಟ್ ಕ್ಲಿಕ್ ಮಾಡಿ. ಅದರಲ್ಲೂ ತುಂಬ ಟೆಂಪ್ಲೇಟ್ಸ್ ಬರುತ್ತೆ. ಮತ್ತು ಕಾಂಬೋ ಕ್ಲಿಕ್ ಮಾಡಿ, ಅದು ತುಂಬ ವೆರೈಟಿ ಆಫ್ ಟೆಂಪ್ಲೇಟ್ಸ್. ನೆಕ್ಸ್ಟ್ ವಿಡಿಯೋ ಎಫೆಕ್ಟ್ ಹೋಗಿ, ವಿಡಿಯೋ ಎಫೆಕ್ಟ್ ಅದು ತುಂಬ ಟೆಂಪ್ಲೇಟ್ಸ್ ಬರುತ್ತೆ. ಅದು ಯಾವ್ದು ಬೇಕಾದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ, ವೆರೈಟೀಸ್ ಬರುತ್ತೆ. ನೆಕ್ಸ್ಟ್ ಹಂಗೆ ಮೂವ್ ಮಾಡಿ, ಓಪನ್ ಕ್ಲೋಸಿಂಗ್ ಟೆಂಪ್ಲೇಟ್ಸ್ ಬರುತ್ತೆ. ಮತ್ತು ನೆಕ್ಸ್ಟ್ ಹೈಲೈಟ್ಸ್, ಲೈಟಿಂಗ್ಸ್, ಲೆನ್ಸ್, ಲೈಟ್ ಎಫೆಕ್ಟ್ಸ್, ರೆಟ್ರೋ, ಈ ಥರ ತುಂಬ ಟೈಪ್ಸ್ ಆಫ್ ಟೆಂಪ್ಲೇಟ್ಸ್ ಬರುತ್ತೆ. ಯಾವ್ದು ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ವೀಡಿಯೋ ಹೇಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡಿ. ನೋಡಿ ಗೈಸ್, ಹಾಗೆ ಮೂವ್ ಮಾಡ್ತಾ ಹೋಗಿ ಬೇಗ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಬಂದು ಬಾಡಿ ಎಫೆಕ್ಟ್ ಅದು ತುಂಬ ವೆರೈಟೀಸ್ ಆಫ್ ಟೆಂಪ್ಲೇಟ್ಸ್ ಅವೈಲೇಬಲ್ ಇದೆ. ಯಾವ್ದು ಬೇಕು ಅದನ್ನು ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಅಡ್ಜಸ್ಟ್ ಮೇಲೆ ಬ್ರೈಟ್ನೆಸ್ಸು ಮತ್ತು ಲೈಟಿಂಗ್ಸ್ ಕಂಟ್ರೋಲ್ ಮಾಡೋಕ್ಕೆ ಅಡ್ಜಸ್ಟ್ ಕ್ಲಿಕ್ ಮಾಡಿ, ಮೂವ್ಮೆಂಟ್ ಮಾಡಿ. ಯಾವ್ದು ಬೇಕು ಅದು ಲೈಟಿಂಗ್ಸ್, ಹೈಲೈಟ್ಸ್, ಕಂಟ್ರೋಲ್, ಬ್ರೈಟ್ನೆಸ್, ಈ ಥರ ತುಂಬ ಇದೆ. ಮೂವ್ ಮಾಡಿ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಮೂವ್ ಮಾಡ್ತೀವಿ. ಫ್ರಂಟ್ ಟು ಬ್ಯಾಕ್ ಮೂವ್ಮೆಂಟ್ ಮಾಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ಇಷ್ಟೊಂದಿದೆ.
ನೆಕ್ಸ್ಟ್ ವಿಡಿಯೋ ಕ್ವಾಲಿಟಿ ತಿಳಿಬೇಕು. ಅಲ್ಟ್ರಾ ಎಚ್ ಡಿ ತುಂಬ ಟೈಪ್ಸ್ ಇದೆ, ಯಾವ್ದು ಬೇಕು ಅಡ್ಜಸ್ಟ್ ಮಾಡಿ ಆಗುತ್ತೆ ಟೈಪ್ ಮಾಡಿ. ಚೇಂಜಸ್ ಗೊತ್ತಾಗ್ತದೆ ಅಲ್ವಾ ಗೈಸ್. ನೆಕ್ಸ್ಟ್ ಫಿಲ್ಟರ್ಸು ವೆರೈಟೀಸ್ ಜಾಸ್ತಿ ಇದೆ, ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ನೋಡಿ ಅಡ್ಜಸ್ಟ್ ಮಾಡಿ. ಒಂದು ಲೈಫ್ ಫಿಲ್ಟರ್ಸ್ ಆಗಿದೆ. ನೆಕ್ಸ್ಟ್ ಮೂವಿ ಫಿಲ್ಟರ್ಸ್ ನೋಡಿ, ಮೂವಿ ಮೇಲೆ ಸಿನಿಮ್ಯಾಟಿಕ್ ಬರುತ್ತೆ, ಅಡ್ಜಸ್ಟ್ ಮಾಡಿ. ಕ್ಯಾಪ್ಕಟ್ ಅಪ್ಲಿಕೇಶನಲ್ಲಿ ಒಂದು ಸಾರಿ ವಿಡಿಯೋ ಕ್ರಿಯೇಟ್ ಮಾಡುತ್ತೆ, ಆಲ್ಮೋಸ್ಟ್ 80% ಗೊತ್ತಾಗುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಬಂದು ಸ್ಪೀಡ್ ಮೋಷನ್ ಗೈಸ್. ಮುಂದೆ ಮೂವ್ ಮಾಡಿದ್ರೆ 2x ಆಗುತ್ತೆ, ಹಿಂದೆ ಮೂವ್ ಮಾಡಿದ್ರೆ 0 ತನಕ ಹೋಗುತ್ತೆ. ಸ್ಪೀಡು ಎಷ್ಟು ಬೇಕು ಅದನ್ನು ಅಡ್ಜಸ್ಟ್ ಮಾಡಿ, ಅದು ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಫೀಡಲ್ಲಿ ಕರ್ವ್ ಇದೆ, ಕರ್ವ್ನ ಯಾವ ಥರ ಬೇಕು, ಎಲ್ಲಿ ಮೋಷನ್ ಬೇಕು ಅದನ್ನು ಅಡ್ಜಸ್ಟ್ ಮಾಡಿ. ನೋಡಿ ಗೈಸ್, ಹಂಗೆ ಸ್ಕ್ರೋಲ್ ಮಾಡ್ತಾ ಯಾವ್ಯಾವ ಥರ ಬೇಕು. ನಂದು ಓವರ್ ಇದು ಮೋಷನ್ ಬ್ಲರ್ ಆಗ್ಲಿಕ್ಕೆ ಯೂಸ್ ಮಾಡೋದು. ಇದು ಡಿಫ್ರೆನ್ಸ್ ಸ್ವಲ್ಪ ಲೇಟಾಗಿ ಹೋಗುತ್ತೆ. ಅಲ್ಲಿ ನೋಡಿ 1 2 3 ಅಂತ ಬರ್ತಿದೆ, ಅದು ಕ್ಲಿಯರ್ ಆದಮೇಲೆ ಬ್ಲರ್ ಅಪ್ಲೈ ಆಗುತ್ತೆ. ಮೂವ್ಮೆಂಟ್ ಮಾಡಿ ಗೊತ್ತಾಗ್ತದೆ ಗೈಸ್. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಫಾಂಟು. ಟೆಕ್ಸ್ಟಲ್ಲಿ ಯಾವ ಥರ ಟೆಕ್ಸ್ಟ್ ಬೇಕು, ಫಾಂಟ್ ಬೇಕು, ಸ್ಟೈಲ್ ಬೇಕು, ಎಫೆಕ್ಟ್ ಮತ್ತು ಆ್ಯನಿಮೇಷನ್ನು, ಬಬಲ್ಸು ಎಲ್ಲ ಥರ ಇದೆ. ಯಾವ ಥರ ಬೇಕು ಅದನ್ನು ಆ್ಯಡ್ ಮಾಡಿ ಅಡ್ಜಸ್ಟ್ ಮಾಡಿ. ಓವರ್ ಯೂಸ್ ಮಾಡೋದು, ಓವರ್ ಹೇಗೆ ಯೂಸ್ ಮಾಡೋದು ಅಂತ ನೋಡಿ ಗೈಸ್. ಅಂದರೆ ವಿಡಿಯೋ ಮೇಲೆ ವಿಡಿಯೋ ಬರೋದು. ಇದಕ್ಕೆ ತುಂಬ ಫಿಲ್ಟರ್ಸ್ ಇದೆ, ಮುಂದೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ನೀವು ಯಾವುದು ನಿಮ್ಮ ವಿಡಿಯೋಗೆ ಡಿಫ್ರೆನ್ಸ್ ಅಂತ ಕಾಣುತ್ತೆ ಅದನ್ನು ಅಡ್ಜಸ್ಟ್ ಮಾಡಿ. ನಿಮ್ಗೆ ಯಾವ ಥರ ಸೈಜ್ ಬೇಕು, ಇದೇ ಥರ ವಿಡಿಯೋಗಾಗಿ ಮಿಸ್ಟರ್ ನೇಕೆಡ್ 360 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.